ಅಂತ ಹೇಳಿದ್ರೆ, ಮತ್ತೆ ನೀವು ಹೇಳಿದ್ರಿ ನಾನು ಯಾವ ಆಸ್ತಿ ಮಾಡಿಲ್ಲ, ಇಂಥದ್ದು ಇಲ್ಲ, ಮನೆ ಇಲ್ಲ ಅಂತ ಹೇಳ್ಬಿಟ್ಟು, ಒಂದ್ ರೀತಿಯಾಗಿ ನಾಯಿಗಳನ್ನೇ ಆಸ್ತಿ ಅಂತ ಮಾಡ್ಕೊಂಡಿದ್ದೀರಾ? ಏನಕ್ಕೆ ಅಂದ್ರೆ ನನ್ನ ಮನೆ ವಿಷಯನೇ ಎತ್ತುತ್ತೀನಿ. ನನಗೆ ಅಕ್ಕ ಇದ್ದಾರೆ, ನಾನು ಮಧ್ಯದವನು, ನಮ್ಮ ತಮ್ಮ ಬಂದು 10th ಸ್ಟ್ಯಾಂಡರ್ಡ್ಗೆ ಆಸ್ತಿ ಭಾಗ ಕೇಳಿದವನು. 8th 10th ಸ್ಕೂಲ್ ಇದ್ದಾಗಲೇ ಆಸ್ತಿ ಭಾಗ ಕೇಳಿದವನು. ನಮ್ಮ ಅಕ್ಕ ಬಂದು ಮದ್ವೆ ಆಗಿ ಆಚೆ ಹೋಗ್ತಿದ್ದಂಗೆ ಆಸ್ತಿ ಜಗಳ ಸ್ಟಾರ್ಟ್ ಆಯ್ತು. ನಾನು ಅವತ್ತಿಂದ ಇವತ್ತವರೆಗೂ ಕತ್ತೆ ಇದ್ದಂಗಿದ್ದ ದುಡ್ಡು ತಿನ್ನೋ ಬೋಳಿ ಮಗನೆ ಅಂತ 5 ರೂಪಾಯಿ ಕೇಳಿದಕ್ಕೆ ಬೈದಿದ್ರಿಂದ ಅವ್ರ ಹತ್ರ ದುಡ್ಡು ಕೇಳಲ್ಲ, ಆಸ್ತಿನೂ ಕೇಳಿಲ್ಲ, ಏನು ವಿಲ್ ಮಾಡಿದೀರಾ, ಏನ್ ನನಗೆ ಬರ್ಕೊಟ್ಟಿದ್ದೀರಾ ಅಂತನೂ ಕೇಳಿಲ್ಲ. ನಾಯಲ್ಲಿ ದುಡಿತೀನಿ, ಎಂಜಾಯ್ ಮಾಡ್ತೀನಿ, ರಾತ್ರಿ ಎಷ್ಟೊತ್ಕಾರ ಬರ್ತೀನಿ, ಅವ್ರು ಯಾರು ಕೇಳಕ್ ಅಧಿಕಾರ ಇಲ್ಲ. ಯಾಕಂದ್ರೆ ನಾನು ಅವ್ರ ಹಂಗಲ್ಲಿ ಬದುಕ್ತಾ ಇಲ್ಲ. ಆಮೇಲೆ ಅಮ್ಮ ಬಂದು ಅಕ್ಕನೇ ನೋಡ್ಕೊಂತಾರೆ, ಸಾಯ ವಯಸ್ಸಲ್ಲಿ ಏನ್ ಕೊಡಿದ್ರು, ಅಪ್ಪ ಬಂದು ತಮ್ಮನೇ ನೋಡ್ಕೊಂತಾರೆ ಅಂದಿದ್ರು. ಇಬ್ರು ಆಸ್ತಿ ಕಿತ್ಕೊಂಡು ಹೋದ್ರು. ಕೊರೋನಾ ಬಂದಾಗ ಅವ್ರು ಇರೋದು ನಾನು, ಇವಾಗ್ಲೂ ನೋಡ್ಕೊಂತ ಇರೋದು ನಾನು ದುಡಿತೀನಿ, ನಾನು ಶೋಕಿ ಮಾಡ್ತೀನಿ. ನನ್ನಿಂದ ಯಾರಿಗೂ ಹರ್ಟ್ ಆಗಿಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ. ಮನೆಯಲ್ಲಿ ಅಪ್ಪ ಅಮ್ಮನ ಹೆಂಗ್ ನೋಡ್ಕೋಬೇಕು ನೋಡ್ಕೊಂತ ಇದ್ದೀನಿ. ನನಗೆ ಮಗನೇ ನಾಯೇ ನನ್ನ ಸಂಸಾರ. ನನಗೆ ನಾಯಿ ಮಗ ಮುಂದೆ ಇನ್ ಯಾರು ಇಲ್ಲ. ಅಪ್ಪ ಅಮ್ಮ ನೆಕ್ಸ್ಟ್. ಯಾಕಂದ್ರೆ ಒಂದೊಂದಕ್ಕೂ ನನಗೆ ಮಗುವಿಂದ ಪ್ರೀತಿ ತೋರಿಸಿಲ್ಲ, ನನಗೆ ಕೈ ತುತ್ತು ತಿನ್ಸಿಲ್ಲ, ನನ್ನ ಕೆಲ್ಸಕ್ಕೆ ಎಂಕರೇಜ್ ಮಾಡಿಲ್ಲ, ನನ್ನ ಎಷ್ಟು ಹೆಸರು ಮಾಡಿದಕ್ಕೆ ಪ್ರಶಂಸೆ ಮಾಡಿಲ್ಲ, ನನ್ನ ಸಕ್ಸಸ್ನ ಎಂಜಾಯ್ ಮಾಡಿಲ್ಲ. ಈಗ್ಲೂ ಬೈತಾರೆ, ಬಿಗ್ ಬಾಸ್ ಏನು ಯಾವ ದೊಡ್ಡ ಮನುಷ್ಯ ಅಂತ ಕರೀತಾರೆ ನಿನ್ನ ಅಂತ. ನಾನು ಬಿಗ್ ಬಾಸ್ ಹೋಗೋದನ್ನು ನಮ್ಮ ಅಪ್ಪನಿಗೆ ಹೇಳ್ದೆ ಬಂದಿದ್ದೀನಿ. ಬಂದಿದ್ದು ನಮ್ಮ ಅಪ್ಪಂಗೆ ಗೊತ್ತಿಲ್ಲ, ಯಾವ್ದೋ ಊರಿಗೆ ಹೋಗಿ ಬಂದಿದ್ದಾರೆ ಅನ್ಕೊಂತಾರೆ. ಯಾಕಂದ್ರೆ ಅಷ್ಟು ಮಾತು ಕಡಿಮೆ ಅಪ್ಪ. ಅಮ್ಮಂಗೆ ಮಾತ್ರ ಗೊತ್ತು. ಅಮ್ಮಂಗೆ ನೆಂಟ್ರ ಹತ್ರ ಎಲ್ಲ ಮರ್ಯಾದೆ ಹೊಟ್ಟೋಯ್ತು ಅಂದ್ರು. ಅಮ್ಮ ಇನ್ನೊಂದು ವಾರ ಇದ್ರೆ ಸತ್ಬಿಟ್ಟು ಬರ್ತಿದ್ದೆ, ಅದ್ ಬೇಕಾಗಿತ್ತ ನಿಮ್ಗೆ? ಹೊಟ್ಟೆಗೆ ಊಟ ಇಲ್ದೆ ನಿದ್ದೆ ಇಲ್ದೆ ನೋಡಿ ಈಗಲೇ 75 ವರ್ಷ ಮುದ್ಕ ಅಂತಿದ್ದೀರಾ, 100 ವರ್ಷ ಮುದ್ಕ ಆಗ್ಬಿಟ್ಟು ಮೂಳೆ ಬಿಟ್ಕೊಂಡು ಬರ್ತಾ ಇದ್ದೆ.